ನಾರ್ಮಲ್ ಆಗಿ ಅಪ್ಲೈ ಪ್ರೊಸೆಸ್ ಹೇಳ್ತೀನಿ. ನಾನು ನಿಮಗೆ ಇದು ಕೊಟ್ಟಿದ್ದೀನಲ್ಲ ಈ ಫ್ರೀ ಫೈರ್ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಎಲ್ಲ ಮಾಡ್ಕೊಂಬಿಡ್ರಿ. ಇದರಲ್ಲೇ ವರ್ಕ್ ಆಗೋದು ಫೈಲ್ ಆದಮೇಲೆ ನಾನು ನಿಮಗೆ ಈ ಥರ ಫೈಲ್ ಲಿಂಕ್ ನೋಡಿರಿ, ನೀವು ಅಪ್ಡೇಟೆಡ್ ಶಾಪ್ ಲೊಕೇಶನ್ ಅಂತ ನಾನು ನಿಮಗೆ ಇವಾಗ ಏನು ಇಲ್ಲಿ ಕೆಳಗಡೆ ಕೊಡ್ತೀನಿ. ನಾನು ನಿಮಗೆ ಫೈಲ್ ಲಿಂಕ್ ಅಂತ ಅದನ್ನು ಓಪನ್ ಮಾಡ್ಕೊಳ್ರಿ. ಫೈಲ್ ಓಪನ್ ಮಾಡಿದ್ಮೇಲೆ ಈ ಥರ 2 ಫೈಲ್ ಸಿಗುತ್ತೆ ನಿಮಗೆ. ಈ ಥರ ಚಾನಲ್ಗೆ ಹೋಗ್ಬಿಟ್ಟು ನಾರ್ಮಲಾಗಿ ಇದು ಫಸ್ಟ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿದ್ಮೇಲೆ MT ಮ್ಯಾನೇಜರ್ಗೆ ಹೋಗ್ರಿ. ನಾರ್ಮಲಾಗಿ MT ಮ್ಯಾನೇಜರ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿರಿ ಫೈಲ್ಸ್ ಅಂತ ಐತಲ್ಲ ಅದನ್ನು ಅಷ್ಟೇ ಬಿಡ್ರಿ. ಈ ಕಡೆ ರೈಟ್ ಸೈಡಲ್ಲಿ 100ಗೆ ಹೋಗ್ರಿ. ಮತ್ತು ಡಾಟಾಕ್ಕೆ ಹೋಗ್ಬೇಕು. ಓಕೆನಾ, ಡಾಟಾಕ್ಕೆ ಹೋಗ್ಬಿಟ್ಟು ನೋಡ್ಕೊಳ್ರಿ ಫ್ರೀ ಫೈರ್ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತಿರಲ್ಲ ಅದನ್ನು ಫ್ರೀ ಫೈರ್ ಓಪನ್ ಮಾಡಿರಿ. ಒಂದ್ಸಲ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನೋಡಿರಿ. ಇಲ್ಲಿ ಫೈಲ್ಸ್ ಅಂತ ಕಾಣ್ತಲ್ಲ ಇದನ್ನು ರಿನೇಮ್ ಮಾಡಬೇಕಾಗುತ್ತೆ ಫೈಲ್ದು ಅದು. ಓಕೆನಾ, ಇದನ್ನು 1 ಅಂತ ಕೊಡ್ತೀನಿ. ಸರಿ, ಎಲ್ಲ 2 ಅಂತ ಕೊಡ್ತೀನಿ. ಓಕೆನಾ, ಓಕೆ. ಇದನ್ನು ಎಕ್ಸ್ಟ್ರಾಕ್ಟ್ ಬಿಡ್ರಿ, ಎಕ್ಸ್ಟ್ರಾಕ್ಟ್ ಅಂತ ಬಿಡ್ರಿ. ಓಕೆ ಅಂತ ಕೊಡ್ರಿ. ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ನ ನಾರ್ಮಲಾಗಿ ನಾನು ಅದು ವೀಡಿಯೋದಲ್ಲಿ ಕೊಟ್ಟಿರ್ತೀನಿ, ಯಾರ್ಯಾರಿಗೆ ಬೇಕು ಅದನ್ನು ಹೋಗ್ರಿ. ನಾನು ಇಲ್ಲೂ ಹೇಳ್ತೀನಿ ನಿಮಗೆ 445 ಅಂತ ಪಾಸ್ವರ್ಡು. ಓಕೆನಾ, ಅಪ್ಲೈ ಪ್ರೊಸೆಸ್ ಎಲ್ಲ ನೋಡ್ಕೊಂಬಿಡ್ರಿ. ಈ ಥರ ತೊಗೊಳುತ್ತೆ. ಈ ಫೈಲೆಲ್ಲ ಆದಮೇಲೆ ನೋಡಿರಿ ನಾರ್ಮಲಾಗಿ ಒಂದು ಸ್ವಲ್ಪ ಟೈಮ್ ಹಿಡಿತಿಂಗೆ. ಟೈಮ್ ಹಿಡಿದ್ಮೇಲೆ ನಾರ್ಮಲಾಗಿ ಫೈಲ್ ಸೆಟ್ ಆಗುತ್ತೆ. ಓಕೆನಾ, ಇವಾಗ ನೋಡ್ಕೊಡ್ರಿ ಫೈಲ್ ಸೆಟ್ ಆಯಿತು. ಇವಾಗ ಏನೆಲ್ಲ ನಾರ್ಮಲಾಗಿ ನೀವು ಗೇಮ್ನ ಓಪನ್ ಮಾಡಿಕೊಡ್ರಿ. ಸರಿನಾ, ಗೇಮ್ನ ಓಪನ್ ಮಾಡಿದ್ರಿ ಅಂದರೆ ಅವಾಗ ನಿಮ್ಮದು ಹ್ಯಾಕ್ ಸೆಟ್ ಆಗಿರುತ್ತೆ. ಸರಿನಾ, ಓಕೆ. ಇವಾಗ ನಾನು ನಿಮ್ಮ ಮುಂದೆ ಓಪನ್ ಮಾಡಿದ್ದೀನಿ. ನಿಮ್ಗೇನಾದರೂ ಲಾಗಿನ್ ಪ್ರಾಬ್ಲಮ್ ಎಲ್ಲ ಆಯಿತು ಅಂದರೆ VPN ಕನೆಕ್ಟ್ ಮಾಡ್ಕೊಳ್ರಿ. ಓಕೆನಾ, VPN ಯಾವುದಾದ್ರೂ ಪ್ಲೇಸ್ಟೋರಲ್ಲಿ ನಿಮ್ಗೆ ಯಾವ್ದು VPN ಸಿಗುತ್ತೋ ಅದೆಲ್ಲ ಯೂಸ್ ಮಾಡಿಕೊಡ್ರಿ. ಓಕೆನಾ, ನಾನು ನಿಮಗೆ ತೋರಿಸ್ತೀನಿ ಒಂದು ಸರ್ತಿ. ಓಕೆ ನೋಡಿರಿ, ನಂದಂತೂ ಫೈಲ್ ಸೆಟ್ ಆಗಿದೆ. ಹೆಡ್ಸೆಟ್ ಎಲ್ಲ ಬೀಳ್ತೈತೆ. ಓಕೆನಾ, ಹೆಡ್ಸೆಟ್ ಎಲ್ಲ ಬೀಳ್ತೈತೆ. ಒಂದು ವೇಳೆ ನಿಮ್ಗೆ ಏನಾದರೂ ಫೈಲ್ ಸೆಟ್ ಆಗಿಲ್ಲ ಅಂದರೆ ಮತ್ತು ನೋಡಿರಿ, ಮತ್ತು ID ಬ್ಯಾನ್ ಆಗಬಾರ್ದು ಅಂದರೆ ಏನು ಮಾಡ್ಬೇಕಂದ್ರೆ, ನಾನು ಇವಾಗ ಈ ಫೈಲ್ನ ಸೆಟ್ ಮಾಡಿದ್ದೀನಿಲ್ಲ, ಈ ಥರ ನೀವು ಏನೇ ಮಾಡಬೇಕಾಗುತ್ತೆ ಅಂದರೆ ಅದು ಏನು ಟೆಲಿಗ್ರಾಮ್ ಚಾನಲಲ್ಲಿ ಮತ್ತೆ ಹೋಗ್ಬಿಟ್ಟು ಇಲ್ಲಿ ನೋಡಿರಿ ಕೆಳಗೆ MT ಬೈಪಾಸ್ ಅಂತ ಕೊಟ್ಟಿರ್ತೀನಿ ನೋಡಿರಿ, ಅದ್ರ ಮೇಲೆ ನಾರ್ಮಲಾಗಿ ಕ್ಲಿಕ್ ಮಾಡ್ಕೊಂಬಿಟ್ಟು MT ಮ್ಯಾನೇಜರ್ಗೆ ಹೋಗಿ ಇಲ್ಲಿ IL2CPP ಅಂತ ಐತಲ್ಲ ಅದ್ರ ಮೇಲೆ ಅಲ್ಲೇ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡ್ರಿ. ಅದು ಅಷ್ಟೇ ಇರಲಿ. ಮತ್ತು ಇದು ನೋಡಿರಿ, ಇಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಮಾಡಿದಿರಲ್ಲ ಫೈಲ್ಸ್, ನಾರ್ಮಲ್ ಫೈಲ್ಸ್ ಮೇಲೆ ಹೋಗ್ರಿ. ಇಲ್ಲಿ IL2CPP ಅಂತಲ್ಲ ಇದನ್ನು ರಿನೇಮ್ ಮಾಡ್ತಿದ್ರೆ ಮಾಡ್ಕೊಳ್ರಿ, ಇಲ್ಲಾಂದರೆ ಡೈರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಅಂತ ಹೋಗ್ಬಿಡ್ರಿ. ಓಕೆನಾ, ಏನು ಸಂಬಂಧ ಇಲ್ಲ. ಓಕೆನಾ, ಇದು ಪೂರ್ತಿ ಮೇಲಿಂದ ಕಾಪಿ ಆ್ಯಂಡ್ ರಿಪ್ಲೇಸು, ಕೆಳಗಿಂದು ಅಪ್ಲೈ ಸಬ್ಸ್ಟಿಟ್ಯೂಟ್ ಕಂಪ್ಲೀಟ್ಸ್ ಅಂತ ಓದ್ಬಿಟ್ಟು ಓಕೆ ಅಂತ ಕೊಟ್ಬಿಡ್ರಿ. ಓಕೆನಾ, ಇವಾಗ ನೋಡಿರಿ, ಇವಾಗ ನಿಮ್ಮದು ಹ್ಯಾಕ್ ಅಪ್ಲೈ ಆಗಿರುತ್ತೆ. ಸರಿನಾ, ಅಪ್ಲೈ ಆಗಿರುತ್ತೆ. ಮತ್ತು ಇದು ಒಂದೇ ಸಲ ಅಪ್ಲೈ ಮಾಡೋದಿರುತ್ತೆ. ಇವಾಗ ನೀವು ಎಷ್ಟು ಬೇಕಾದಷ್ಟು ಗೇಮ್ ಆಡಿರಿ. ನಾನು ಚಾನಲಲ್ಲಿ ನಿಮಗೆ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಕೊಟ್ಟಿರ್ತೀನಿ. ಸರಿನಾ, ಅಲ್ಲಿವರೆಗೂ ನೀವು ಆಡ್ತಾಯಿರಿ. ಓಕೆ, ಬಾಯ್. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಫೈಲ್ ಅಪ್ಲೈ ಆಗಿದೆ ಅನ್ಕೋತಿದ್ದೀನಿ. ಸರಿನಾ, ಈಗ ನಿಮ್ಗೇನಾದರೂ ಫೈಲ್ ಇಷ್ಟು ಮಾಡಿದ್ರೂ ಅಪ್ಲೈ ಆಗಿಲ್ಲ ಅಂದರೆ ಒಂದು 2 ಸರ್ತಿ ಇಲ್ಲ 3 ಸರ್ತಿ ಫೈಲ್ನ ಅಪ್ಲೈ ಮಾಡಿಕೊಡ್ರಿ. ನಾನೆಲ್ಲ ಹೇಳಿದ್ದೀನಲ್ಲ, ಇದನ್ನು ಒಂದೇ ಸರ್ತಿ ಅಪ್ಲೈ ಮಾಡ್ಕೊಂಡು ಆಡ್ರಿ ನೀವು. ಮತ್ತು ಡೈರೆಕ್ಟಾಗಿ ಮೇನ್ ID ಎಲ್ಲ ಹಾಕಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಫಸ್ಟ್ಗೆ ನೀವು ಅಪ್ಲೈ ಪ್ರೊಸೆಸಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರಿ ಅಂದರೆ ಅದು ಸ್ವಲ್ಪ ಬ್ಯಾನ್ ಆಗೋ ಅಥವಾ ಬ್ಲ್ಯಾಕ್ ಲಿಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಫಸ್ಟಿಗೆ ಬಾಟ್ IDಲಿ ಅಪ್ಲೈ ಮಾಡಿಬಿಟ್ಟು ಒಂದು 10 to 15 ಗೇಮ್ ಆಡ್ರಿ. ಬ್ಯಾನ್ ಆಗಿಲ್ಲ ಅಥವಾ ಬ್ಲ್ಯಾಕ್ ಲಿಸ್ಟ್ ಬಿದ್ದಿಲ್ಲ ಅಂದರೆ ನೀವು ಮೇನ್ IDಲಿ ಹಾಕ್ಕೊಂಡು ನಾರ್ಮಲಾಗಿ ಗೇಮ್ ಪ್ಲೇ ಆಡ್ರಿ. ಮತ್ತು ರ್ಯಾಂಕ್ ಎಲ್ಲ ಪುಷ್ ಮಾಡ್ಕೊಳ್ರಿ. ಓಕೆನಾ, ನಾನು ಇಷ್ಟೇ ಹೇಳೋದು. ಅಪ್ಲೈ ಪ್ರೊಸೆಸ್ ಮೇನ್ ಇರೋದಿಲ್ಲ. ಓಕೆನಾ, ನಾನು ಫೈಲ್ ಕೊಡ್ತಿರ್ತೀನಿ ಅವಾಗವಾಗ ಟೆಲಿಗ್ರಾಮಲ್ಲಿ, ಸ್ವಲ್ಪ ಆನ್ಲೈನ್ ಇರುತ್ತೆ ಬರೀ. ಓಕೆ, ಬಾಯ್.